ಹಾಯ್ ಎಲ್ರಿಗೂ ನಮಸ್ಕಾರ. ನಾಳೆ ಮಾರ್ಚ್ 12ನೇ ತಾರೀಕು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಫಿಕ್ಸ್. ಯಾವ ಜಿಲ್ಲೆಗಳಿಗೆ ಹಣ ಬರ್ತಾಯಿಲ್ಲ, ಯಾವ ಜಿಲ್ಲೆಗಳಿಗೆ ಹಣ ಬರೋದಿಲ್ಲ, ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ಜಿಲ್ಲೆಗಳಿಗೆ ಹಣ ಬರ್ತಾಯಿಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನೊಂದು ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ಗೈಸ್ ಇವತ್ತಿನೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಜನರಿಗೆ ಒಂದು ಕ್ವಶನ್ ಇರುವಂಥದ್ದು, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದಾರೆ, ಕಮೆಂಟ್ ಮಾಡ್ತಾಯಿದ್ದಾರೆ, ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ. ನಾಳೆ ಮಾರ್ಚ್ 12ನೇ ತಾರೀಕು ಆಗಿರೋದ್ರಿಂದ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ವಣ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇವಾಗ. ಸ್ನೇಹಿತರೆ, ಏನಾಗಿದೆ ಅಪ್ಪ ಅಂತಂದರೆ ತುಂಬ ಜನ ಕೇಳ್ತಿದ್ದಾರೆ, ನನ್ನ ಹತ್ರ ಏನಾಗಿದೆ ಬ್ರೋ ಹಣ ಬರ್ತಾ ಇಲ್ಲ, ಏನಾಗಿದೆ ಅಂತ ಕೇಳ್ತಿದ್ರೆ, ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ. ನೀವು ಡೋಂಟ್ ವರಿ, ಏನೂ ಪ್ರಾಬ್ಲಮ್ ತಗೊಳ್ಳಿಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ. ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡ, ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಎಲ್ರಿಗೂ ಹಣ ಬರುತ್ತೆ. ಮತ್ತು ನಾಳೆ ಮಾರ್ಚ್ 12ನೇ ತಾರೀಕು ಆಗಿರೋದ್ರಿಂದ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತಂತ ಫಸ್ಟ್ ತಿಳ್ಕೊಳ್ತಾ ಬರೋಣ. ಹಾವೇರಿ, ಹಾಸನ, ಕಲಬುರಗಿ, ಚಿತ್ರದುರ್ಗ, ಬಳ್ಳಾರಿ, ಕೊಡಗು, ಮಂಡ್ಯ, ತುಮಕೂರು, ರಾಯಚೂರು, ಚಿಕ್ಕಮಗಳೂರು ಮತ್ತು ಹಾಸನ, ಉಡುಪಿ, ಬೀದರ್, ವಿಜಯನಗರ, ವಿಜಯಪುರ, ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು. ಟೋಟಲ್ ಆಗಿ 15 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬರುವಂಥದ್ದು ಅಂತಲೇ ಹೇಳ್ಬೋದು. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು. ಟೋಟಲ್ ಆಗಿ ಎಲ್ರಿಗೂ ಹಣ ಬರುತ್ತೆ. ನೀವು ಯಾವುದೇ ಒಂದು ಉರಿ ಮಾಡ್ಕೊಳ್ಬೇಡಿ, ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು. ಯಾಕಪ್ಪ ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ, ಹಣ ಎಲ್ರಿಗೂ ಹಣ ಬರುತ್ತೆ. ಯಾಕಪ್ಪ ಅಂತಂದರೆ ಇದು ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಎಲ್ರಿಗೂ ಹಣ ಬರುವಂಥದ್ದು. ಸ್ನೇಹಿತರೆ, ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗಿಯೂ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು. ಇವಾಗ 5,000ರಿಂದ 6,000 ರೂಪಾಯಿ ಹಣ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 3 ಕಂತು ಬಂದಿಲ್ಲ ಅವರಿಗೆ ಬಿಟ್ಟಿರುವಂಥದ್ದು. ಮತ್ತು ಇದು 1 ಕಂತು ಬಂದಿಲ್ಲ ಅವರಿಗೆ 2,000 ರೂಪಾಯಿ ಹಣವನ್ನು ಹಾಕಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಎಲೆಕ್ಷನ್ ಕೂಡ ಹತ್ತಿರ ಬರ್ತಾ ಇರುವಂಥದ್ದು ಕಾರಣದಿಂದ ಇವಾಗ ಹೊಸ ಒಂದು ಮಾಹಿತಿಯನ್ನು ಸರ್ಕಾರ ಕೊಟ್ಟಿರುವಂಥದ್ದು. ಖಂಡಿತವಾಗಿ 7ನೇ ಕಂತಿನ ಹಣ ಎಲ್ರಿಗೂ ಹಣ ಬರುವಂಥದ್ದು. ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. 7ನೇ ಕಂತಿನ ಹಣ ಏನಿರುವಂಥದ್ದು ಎಲ್ರಿಗೂ 7ನೇ ಕಂತಿನ ಹಣ ಮಿಸ್ ಆಗದೆ ಬರುವಂಥದ್ದು. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಮಿಸ್ ಆಗದೇ ಕೂಡ ಈ ಬಾರಿ ಎಲ್ರಿಗೂ 1,18,00,000 ಜನ ಮಹಿಳೆಯರಿಗೆ ಕಂಪ್ಲೀಟಾಗಿ 1.5 ಕೋಟಿ ಅಂತಲೇ ಹೇಳ್ಬೋದು. 1.5 ಕೋಟಿ ಮಹಿಳೆಯರಿಗೆ ಈ ಬಾರಿ ಹಣ ಬರುವಂಥದ್ದು. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಕಂಪ್ಲೀಟಾಗಿ 1.25 ಕೋಟಿ ಜನ ಮಹಿಳೆಯರು ಏನಿದ್ರೆ ಅವರು ಎಲ್ರಿಗೂ ಬರುವಂಥದ್ದು. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು. ಟೋಟಲ್ ಆಗಿ ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಖಂಡಿತವಾಗಿಯೂ ಹಣ ಬರುತ್ತೆ. 2,000 ಬಂದಿಲ್ಲ ಅವರಿಗೆ 2,000 ಬರುತ್ತೆ. 4,000 ಹಣ ಬಂದಿಲ್ಲ ಅಂತ ಅವರಿಗೆ 4,000 ರೂಪಾಯಿ ಹಣ ಬರುತ್ತೆ. 6,000 ಬಂದಿಲ್ಲದವರಿಗೆ 6,000 ರೂಪಾಯಿ ಬರುತ್ತೆ. ನೀವು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಖಂಡಿತವಾಗಿ ಬರುತ್ತೆ. ಮತ್ತು ನಾನು ಹೇಳುವಂಥ ಈ 3 ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು, KYC ಆಗಬೇಕು, ನಿಮ್ಮದು ನೇಮ್ ಮಿಸ್ ಮ್ಯಾಚ್ ಮಾಡಬಾರ್ದು. ನಿಮ್ಮದು ಆಧಾರ್ ಕಾರ್ಡಲ್ಲಿ ಒಂದು, ರೇಷನ್ ಕಾರ್ಡಲ್ಲಿ ಒಂದು, ಮತ್ತು ಪಾನ್ ಕಾರ್ಡಲ್ಲಿ ಒಂದು ನೇಮ್, ಈ ರೀತಿ ಯಾವ ರೀತಿ ಇರಬಾರ್ದು. ಖಂಡಿತವಾಗಿಯೂ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಅಂತ ಹೇಳ್ದಾಗ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.